ಕಿಚ್ಚ ಸುದೀಪ್ ನಾಯಕಿಯ ಕಣ್ಣೀರಿನ ಕಥೆ. ಬಾಲ್ಯದಲ್ಲಿ 5-6 ಮಂದಿಯಿಂದ ಕಿರುಕುಳ ಅನುಭವಿಸಿದಂತಹ ನಟಿ ಇವರು. ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ಅಭಿನಯಿಸಿದಂತಹ ನಟಿ. ಆ ನಟಿ ಡ್ಯಾನ್ಸ್ ರಿಯಾಲಿಟಿ ಶೋದ ಜಡ್ಜ್ ಕೂಡ ಆಗಿ ಸೇವೆ ಸಲ್ಲಿಸಿದ್ದಾರೆ. ಆ ಜನಪ್ರಿಯ ನಟಿಗೆ ಲೈಂಗಿಕ ದೌರ್ಜನ್ಯ ಆಗ್ತಿದೆ ಅಂತೆ. ಬಾಲ್ಯದಲ್ಲಿ ಇಂತಹ ಘಟನೆಯೊಂದನ್ನ ಅನುಭವಿಸಿದ್ದೇನೆ ಅಂತ ಹೇಳಿಕೊಂಡಿರುವಂತಹ ನಟಿ. ಹಾಗಾದ್ರೆ ಆ ನಟಿ ಯಾರು? ಆ ನಟಿಗೆ ಆಗಿದೆಯೇನು? ಎಸ್, ಹೌದು, ಕಿಚ್ಚ ಸುದೀಪ್ ಅವರ ಜೊತೆಗೆ ನಾಯಕಿ ನಟಿಯಾಗಿ ಅಭಿನಯ ಮಾಡ್ತಾ ಇದ್ದಂತಹ ಆ ಒಂದು ನಟಿ ಬಾಲ್ಯದಲ್ಲಿ 5-6 ಮಂದಿಯಿಂದ ಕಿರುಕುಳವನ್ನ ಅನುಭವಿಸಿದ್ದಾರೆ. ಕನ್ನಡದಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ. ಬಾಲ್ಯದಲ್ಲಿ ಒಂದು ದುರ್ಘಟನೆ ನಡೆದಿದೆ ಅಥವಾ ಬಾಲ್ಯದಲ್ಲಿ ಇಂತಹ ಘಟನೆಯೊಂದು ಅನುಭವಿಸಿದ್ದೇನೆ ನಾನು ಎನ್ನುವಂತಹ ಮಾತನ್ನ ಆ ಒಂದು ನಟಿ ಹೇಳಿದ್ದಾರೆ. ಹಾಗಾದ್ರೆ ಆ ನಟಿ ಯಾರು? ಆ ನಟಿಗೆ ಆಗಿದ್ ಏನು ಅನ್ನೋದನ್ನ ಹೇಳ್ತೀವಿ ನೋಡಿ. ನನ್ನ ಪರಿಸ್ಥಿತಿಯು ನಿಮ್ಮಂತೆಯೇ ಇದೆ. ನನ್ನ ಪೋಷಕರು ಈಗ ಕೆಲಸಕ್ಕೆ ಹೋಗ್ತಿದ್ದರು. ಆಗ ಪೋಷಕರು ಕೆಲಸಕ್ಕೆ ಹೋಗ್ತಾ ಇದ್ರು. ನನ್ನ ಬಾಲ್ಯದಲ್ಲಿ ಬೇರೆಯವರ ಮನೆಯಲ್ಲಿ ನಾನು ಇರಬೇಕಾಗಿತ್ತು ಎನ್ನುವಂತಹ ಮಾತನ್ನ ಅವರು ಆಡಿದ್ದಾರೆ. ಆಗ ನನ್ನ ಮೇಲೆ 5-6 ಮಂದಿ ಕಿರುಕುಳವನ್ನ ನೀಡಿದ್ದಾರೆ ಅಂತ ಹೇಳಿದಂತಹ ನಟಿ. ಆ ನಟಿ ಬೇರಾರು ಅಲ್ಲ, ವರಲಕ್ಷ್ಮಿ ಶರತ್ ಕುಮಾರ್. ಸುದೀಪ್ ಅಭಿನಯದ ಮಾಣಿಕ್ಯ ಸಿನಿಮಾದಲ್ಲಿ ನಟಿಸಿದಂತಹ ವರಲಕ್ಷ್ಮಿ ತಮ್ಮ ಮೇಲಿನ ದೌರ್ಜನ್ಯದ ಕುರಿತು ಸ್ವತಃ ನಟಿಯೇ ಹೇಳಿಕೊಂಡಿದ್ದಾರೆ. ಎಸ್, ಮಾಣಿಕ್ಯ ಸಿನಿಮಾದಲ್ಲಿ ವರಲಕ್ಷ್ಮಿ ಅವರನ್ನ ನೋಡೇ ಇರ್ತೀರಾ. ಅವರ ಸಖತ್ ಆಕ್ಟಿಂಗ್ ಇಂದ ಎಲ್ಲರ ಮನಸ್ಸನ್ನ ಸೆಳೆದವರು. ಅವರು ಒಂದು ಸ್ಫೋಟಕ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ. ನನ್ನ ಪರಿಸ್ಥಿತಿಯು ನಿಮ್ಮಂತೆಯೇ ಇದೆ. ನನ್ನ ಪೋಷಕರು ಆಗ ಶೂಟಿಂಗ್ ಹೋಗ್ಬೇಕಾದ್ರೆ, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನ್ನನ್ನ ಒಂದು ಬೇರೆಯವ್ರ ಮನೆಯಲ್ಲಿ ಬಿಟ್ಬಿಟ್ಟು ಹೋಗ್ತಾ ಇದ್ರು. ನಾನು ಆಗ ಚಿಕ್ಕೋಳಿದ್ದೆ. ಬೇರೆಯವ್ರ ಮನೆಯಲ್ಲಿ ಇರುವಂತಹ ಪರಿಸ್ಥಿತಿ ನನ್ನಲ್ಲಿತ್ತು. ಆಗ ನನ್ನ ಮೇಲೆ 5-6 ಮಂದಿ ಕಿರುಕುಳವನ್ನ ನೀಡಿದ್ರು ಎನ್ನುವಂತಹ ವಿಚಾರವನ್ನ ವರಲಕ್ಷ್ಮಿ ಅವರು ಬಾಯ್ಬಿಟ್ಟಿದ್ದಾರೆ. ಈ ನಟಿ ಯಾವುದೇ ವಿಚಾರಗಳನ್ನಾದ್ರೂ ಕೂಡ ನೇರವಾಗಿ ಮಾತನಾಡುವಂಥವ್ರು. ಹಾಗೆ ಅವರು ಈ ಒಂದು ಹೇಳಿಕೆ ನಿಜಕ್ಕೂ ಕೂಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಎಲ್ರಿಗೂ ಕೂಡ ಬಾಲ್ಯದಲ್ಲಿ ಕಿರಿಕಿರಿ ಆಗಬಹುದು, ನಾನು ಹೇಳ್ಕೊಂಡೆ ಬೇರೆಯವ್ರು ಹೇಳ್ಕೊಳ್ಳಲ್ಲ ಎನ್ನುವಂಥ ಮಾತನ್ನು ಕೂಡ ಅವರು ಆಡಿದ್ದಾರೆ.